ಬಿಜೆಪಿ ಉಚ್ಚಾಟಿತ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಾನೇ ಅಧಿಕೃತ ವಿರೋಧ ಪಕ್ಷದ ನಾಯಕ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಇವತ್ತು ಸದನದಲ್ಲಿ ಗುಡುಗಿದ್ದಾರೆ. ಸೊ ಹಾಗಾದ್ರೆ ಬನ್ನಿ ಅವ್ರ ಜೊತೆಗೆ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಜೊತೆಗೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಪದೇ ಪದೇ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಕೂಡ. ಸೊ ಹಾಗಾದ್ರೆ ಬನ್ನಿ ಅವ್ರ ಜೊತೆ ಮಾತನಾಡೋಣ. ಸರ್, ಮುಖ್ಯವಾಗಿ ಕೂಡ ನೀವು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನುವಂತ ಮಾತನ್ನ ಪದೇ ಪದೇ ಪ್ರಸ್ತಾಪ ಮಾಡ್ತಾರೆ. ಯಾರ ಜೊತೆಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಅದೆಲ್ಲ ಮಾಧ್ಯಮಗಳಲ್ಲಿ ನೀವೇ ಹೇಳ್ತಿರಲ್ಲ ಎಷ್ಟೋ ಸಲ. ಕರ್ನಾಟಕದಲ್ಲಿ ವಿರೋಧ ಪಕ್ಷ ಸತ್ತಿದೆ, ಸರಿಯಾಗಿ ಎಷ್ಟು ಇಶ್ಯೂಗಳು ಇವಕ್ಕೆ ಸರ್ಕಾರ ವಿರುದ್ಧ ಸಿಕ್ಕಾಗೂ ಸಹಿತ ಪರಿಣಾಮಕಾರಿಯಾಗಿ ಅಟ್ಯಾಕ್ ಮಾಡೋದಿಲ್ಲ. ಒಂದು ವಿಚಾರ ಬಂದಾಗ ಹಾಸ್ಯ ಚಟಾಕಿ ಹಾರಿಸೋದು. ಡಿ ಕೆ ಶಿವಕುಮಾರ್ ಎದ್ದು ಏನಂದೆ ಅಂತೇಳಿ ಕೆಟ್ಟ ಗಂಡಿನ ನೋಡಿದ್ರೆ ನಾ ಹಂಗಂದಿಲ್ಲ, ನಿಮಗಂದಿಲ್ಲ, ವ್ಯವಸ್ಥೆ ಬಗ್ಗೆ ಮಾತನಾಡಿದ್ದೇನೆ ಅಂತೇಳಿ ಸಬೂಬು ಕೊಡೋದು. ಅದಕ್ಕೆ ನಾನು ಹೇಳಿದೆ, ಇವತ್ತು ವಿಧಾನಸಭಾಧ್ಯಕ್ಷರಿಗೆ ಇಲ್ಲಿ ವಿರೋಧ ಪಕ್ಷ ಅನ್ನೋದಿಲ್ಲ, ಅಧಿಕೃತ ವಿರೋಧ ಪಕ್ಷ ಅಂದ್ರೆ ನಾನೇ ಇದ್ದೀನಿ. ಅದಕ್ಕೆ ಡೆಪ್ಯೂಟಿ ಸ್ಪೀಕರ್ ಪಕ್ಕ ನನಗೊಂದು ಕುರ್ಚಿ ಹಾಕಿ ನನ್ನ ಮುಂದೆ ಕುಂಡ್ರಿಸ್ರಿ, ನಾನು ಹಿಂದೆ ಕುಂಡ್ರಿಸಿದ್ರಿ. ಇವತ್ತು ನೋಡಿರಿ, ಉತ್ತರ ಕರ್ನಾಟಕ ಚರ್ಚೆ ಆಗ್ಬೇಕಂತ ಮೊದಲು ಪತ್ರ ಹೋದ ಸಲನೂ ಬರ್ದವನು ನಾನೇ, ಈ ಸಲನೂ ಪತ್ರನ ಬರ್ದವನು ನಾನೇ. ಸ್ಪೀಕರ್ ಅವರು ಈಗಾಗಲೇ ತಮ್ಮ ಅಜೆಂಡಾದಲ್ಲಿ ಪ್ರಶ್ನೋತ್ತರ ವೇಳೆ ಮುಗಿದ ಮೇಲೆ ಉತ್ತರ ಕರ್ನಾಟಕದ ಅಭಿವೃದ್ಧಿ ಚರ್ಚೆ ಅಂತೇಳಿ ಅಜೆಂಡಾಗೆ ಸೇರಿಸೋಮೇ ಆಗಲೂ ಸಹ ನಿಲುವಳಿ ಸೂಚನೆ ತರುವಂಥದ್ದು ಅವಶ್ಯಕತೆ ಇತ್ತ. ಅವ್ರು ತೊಗೊಂಡು ಬಿಟ್ಟಾರೆ. ಈಗ ಪ್ರಶ್ನೋತ್ತರ ರದ್ದು ಮಾಡುತ್ತಾರೆ. ಯಾವ ಸ್ಪೀಕರ್ಗಳು ಈಗಾಗಲೇ ಅಜೆಂಡಾದಲ್ಲಿ ಉತ್ತರ ಕರ್ನಾಟಕ ಚರ್ಚೆ ಇದ್ದ ಮೇಲೂ ಸಹ ಪ್ರಶ್ನೋತ್ತರ ಯಾಕೆ ರದ್ದು ಮಾಡಬೇಕು? ಪ್ರಶ್ನೋತ್ತರ 224 ಶಾಸಕರ ತಮ್ಮ ಕ್ಷೇತ್ರದ ಜನರ ಸಮಸ್ಯೆಗಳ ಸಲುವಾಗಿ ಪ್ರಶ್ನೆ ಕೇಳುವಂಥ ಅಧಿಕಾರವನ್ನು ಇವತ್ತು ಮೊಟಕುಗೊಳಿಸುವಂಥದ್ದು ತಪ್ಪು. ಅದಕ್ಕೆ ನಾನು ಹೇಳಿದೆ ಸ್ಪೀಕರ್ ಅವರಿಗೆ, ಈಗಾಗಲೇ ನೀವು ಅಜೆಂಡಾದಲ್ಲಿ ಸೇರಿಸಿರಿ, ಅದಕ್ಕೆ ನೀವು ಹೆಂಗಾದ್ರೂ ಉತ್ತರ ಕನ್ನಡ ಚರ್ಚೆಗೆ ಮೊದಲೇ ದಿವಸನೇ ಇವತ್ತು ನೀವು ಅವಕಾಶ ಕೊಟ್ಟಿರಿ, ಅದಕ್ಕೆ ಧನ್ಯವಾದ ಹೇಳಿ ಚರ್ಚೆ ಆಗಲಿ. ಯಾಕಂದ್ರೆ ನನ್ನ ಪ್ರಶ್ನೆ ಏನಿತ್ತು, ಕೃಷ್ಣಾ ಮೇಲ್ದಂಡೆ ಯೋಜನೆ ಇತ್ತು. ಇವತ್ತೇನು ಭೂ ಪರಿಹಾರ ಕೊಡೋದ್ರಲ್ಲಿ ಏನು ಅನ್ಯಾಯ ಆಗ್ತಾಯಿದೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಇವತ್ತು ಇನ್ನೂ ಪೂರ್ಣ ಆಗಲಿಲ್ಲ, 60 ವರ್ಷ ಆದ ನಂತರನು ಅದನ್ನು ಇದನ್ನೂ ಉತ್ತರ ಕರ್ನಾಟಕ ಸಮಸ್ಯೆನೇ. ಇದು ಉತ್ತರ ಕರ್ನಾಟಕ ಅಟ್ಟೆ ಸೀಮಿತ ಇಲ್ಲ, ಕೃಷ್ಣಾ ಇಡೀ ತುಮಕೂರುವರೆಗೆ ಇದರ ಕೃಷ್ಣಾ ಕಣಿವೆ ಅಂತ ಕರೀತಾರೆ. 70% ಕೃಷ್ಣಾ ಕಣಿವೆ ಇದೆ ಕರ್ನಾಟಕದಲ್ಲಿ. ಅದಕ್ಕೆ ಇದನ್ನೂ ಒಂದು ಪ್ರಾಮುಖ್ಯತೆ. ಅದಕ್ಕೆ ನಮ್ಮ ಪ್ರಶ್ನೋತ್ತರ ಕೊಡೋದು ನಾ ಕೇಳ್ಕೊಂಡೆ. ಸ್ಪೀಕರ್ ಅದನ್ನು ಮನ್ನಿಸಿ ಪ್ರಶ್ನೋತ್ತರ ಪ್ರಾರಂಭ ಮಾಡಿದ್ರು. ನಾ ಕೇಳಿದೆ, ಆದರೆ ಉಪಮುಖ್ಯಮಂತ್ರಿ ಉದ್ದಟತನ ಉತ್ತರ ಕೊಟ್ಟರು. 10 ಲಕ್ಷ ರೂಪಾಯಿ ಜಮೀನು 10 ಕೋಟಿ ಮಾಡ್ಯಾರ ಅಂತೇಳಿ ನ್ಯಾಯಾಲಯಗಳಿಗೆ ಅಪಮಾನ ಮಾಡಿದ್ರು, ರೈತರಿಗೆ ಅಪಮಾನ ಮಾಡಿದ್ರು, ಅದೇ ರೀತಿ ನ್ಯಾಯವಾದಿಗಳಿಗೆ ಅಪಮಾನ ಮಾಡಿದ್ರು. ಎಷ್ಟೋ ಜಿಲ್ಲಾಧಿಕಾರಿಗಳ ಕಚೇರಿಯ ಅವ್ರ ಟೇಬಲ್ಗಳು, ಟೈಪ್ ರೈಟ್ ಮಿಷಿನ್ಗಳು, ಕಾರುಗಳನ್ನು ಜಪ್ತಿ ಆಗ್ತಾಯಿದೆ. ಇನ್ನೂವರೆಗೆ ಹಳೆಯ ಪರಿಹಾರಗಳನ್ನೇ ಕೊಟ್ಟಿಲ್ಲ. ಈಗ ಇವರೇನು ಘೋಷಣೆ ಮಾಡಿದ್ದು, ಇದಂಗೆ ಕೊಡ್ತೀರಿ ಅನ್ನೋಂಥ ಪ್ರಶ್ನೆ ಕೇಳಿದ್ದೀನಿ. ಸರ್, ಈಗ ವಿರೋಧ ಪಕ್ಷ ನಾಯಕರಾಗಿ ಅಶೋಕ್ ಅವರು ಇದ್ದಾರೆ, ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ಇದ್ದಾರೆ. ಇಬ್ರು ಕೂಡ ಸದನದಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಿಲ್ಲ ಅನ್ಸುತ್ತಾ? ಅದು ನೀವು ಮಾಧ್ಯಮದವರು ಇದು ಚರ್ಚೆ ಮಾಡ್ಬೇಕು. ನಿಮ್ಗೆ ಯಾವ್ಯಾವ ಕರಿತಿರಲ್ಲ, ಚರ್ಚೆ ಯಾವ ರೀತಿ ನಡೆದಿದೆ ಸದನ ಅಂತ ಕೇಳ್ರಿ. ನಾನೇ ಯಾಕೆ ಹೇಳ್ಬೇಕು? ಅಲ್ಲ, ನೀವು ಹೇಳ್ತಿದ್ರಲ್ಲ ಪರಿಣಾಮಕಾರಿಯಾಗಿ ಆಗ್ತಿಲ್ಲ ಅನ್ನೋ ವಿಧಾನಸಭೆಯಲ್ಲಿ ಹೇಳಿಬಿಟ್ಟಿಲ್ಲ, ಮತ್ತೆ ಎಲ್ಲಿ ಹೇಳಬೇಕು? ಅಧಿಕೃತವಾಗಿಯೇ ವಿಧಾನಸಭೆಯಲ್ಲಿ ಅವ್ನು ರೆಕಾರ್ಡ್ ಹೇಳಿನಿ. ಮತ್ತು ನಾವು ಉದ್ದಗರಿಸೋದ್ರಿಂದ ಏನಾಗೋದಿದೆ? ಇದನ್ನೇ ಮತ್ತು ಕ್ಯಾಸೆಟ್ ಇದು ರಾಧಾಮೋಹನ್ ದಾಸ್ ಅಗರ್ವಾಲಾಗಿ ತೋರಿಸ್ತಾರೆ, ಅಮಿತ್ ಶಾ ತೋರಿಸ್ತಾರೆ. ಯತ್ನಾಳ ಪಕ್ಷ ವಿರುದ್ಧ ಮಾತಾಡಿದ್ದಾನೆ, ಮೋದಿ ವಿರುದ್ಧ ಮಾತಾಡಿದ್ದಾನೆ, ಅದಕ್ಕೆ ನನ್ನ ಪೂಜ್ಯ ತಂದೆಯವರ ಆಗ್ರಹದ ಮೇಲೆ ನಾನು ಮುಂದುವರ್ಸ್ರೆ ಅಂತ ಹೇಳ್ತಾರೆ. ಇದೇ ಕಥೆ ಆಗೋದು. ನೀವು ಮಾಧ್ಯಮದವ್ರು ನಮ್ದು ಎಟ್ಟು ಬೇಕು ಅಟ್ಟು, ನಮ್ದು ಕಟ್ಟು ತೊಗೋತೀರಿ, ವಿಜೇಂದ್ರ ಎಟ್ಟು ಪೇಸ್ಟ್ ಬೇಕು ಅದನ್ನು ತೊಗೋತೀರಿ. ವಿಜೇಂದ್ರಿಗೆ ಎಲ್ಲಿ ಅನುಕೂಲ ಆಗ್ಬೇಕಾದ್ರೆ ಅದನ್ನು ಸೇರಿಸಿ ಯತ್ನಾಳ ಹೆಂಗೆ ಖಂಡ ಮಾಡ್ಬೇಕಂತ ನೀವು ನಿಮ್ಮದೇ ಒಂದು ದೊಡ್ಡ ಲಾಭಿ ಇರ್ತದೆ. ಸರ್, ಬಿಜೆಪಿಯಲ್ಲಿ ಈಗ ಚರ್ಚೆ ಆಗ್ತಿರುವಂಥದ್ದು, ಈಗ ಅಶೋಕ್ ಅವರು ಕೂಡ ಕೆಲಸ ಮಾಡುವಂಥದ್ದಾಗಿರ್ಬೋದು, ಮತ್ತೆ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಮಾಡುವಂಥ ವಿಚಾರ ಆಗಿರ್ಬೋದು, ಒಂದಷ್ಟು ಚರ್ಚೆ ಆಗ್ತಿದೆ. ನೀವೇನಾದರೂ ಬಿಜೆಪಿಗೆ ಮತ್ತೆ ವಾಪಸ್ ಆಗ್ತೀರಾ ಹೇಗೆ ಅಂತ ಹಲವು ಸಂದರ್ಭಗಳಲ್ಲಿ ಹೇಳ್ತೀರಾ, ಶುದ್ಧವಾದಂಥ ಬಿಜೆಪಿ ಇರಬೇಕು ನನಗೆ ಎನ್ನುವಂಥ ಮಾತು. ಅದು ಮ್ಯಾಗಿನವ್ರು ನಿರ್ಣಯ ಮಾಡ್ಬೇಕು. ಸುದ್ದಿ ಇರಬೇಕು, ಅಡ್ಜಸ್ಟ್ಮೆಂಟ್ ಇರಬೇಕು. ಮ್ಯಾಗಿನವ್ರಿಗೆ ಏನು ಗೊತ್ತಿಲ್ಲ, ಅವ್ರಿಗೆ ಇಂಟೆಲಿಜೆನ್ಸ್ ಇಲ್ಲ. ಕಾರ್ಯಕರ್ತ ಬೇಕಾದ್ರೆ ಇರಲಿ, ಇಲ್ಲಾಂದ್ರೆ ಮುಂದುವರ್ಸಿದ್ರೆ ನಮ್ದೇನು ತಕರಾರಿಲ್ಲ. ನಮ್ದಂತೂ ನಾವು ಸ್ವತಂತ್ರ ಅದೀವಿ. ನಾವು ಏನು ಮಾಡ್ಬೇಕು ಅನ್ನೋದು ಇನ್ನೊಂದು ವರ್ಷ ಎಲ್ಲ ರಾಜ್ಯಾದ್ಯಂತ ಪ್ರವಾಸ ಮಾಡಿ ನಾವು ನಿರ್ಣಯ ಮಾಡ್ತೀವಿ. ಅಂದ್ರೆ ತಾವು ಹೊಸದಾಗಿ ಏನಾದರೂ ಪಕ್ಷವನ್ನು ಹುಟ್ಟಾಕ್ತೀರಾ ಅಥವಾ ಹೇಗೆ ಸರ್? ಅದು ಪಕ್ಷ ಅನಿವಾರ್ಯ ಬರ್ತಂದು ಮಾಡ್ತೀವಿ. ಜ್ಞಾನೋದಯ ಆಯ್ತಂದ್ರೆ ಏನು ಮಾಡೋದು? BJPಗೆ ಜ್ಞಾನೋದಯ ಆಯ್ತಂದ್ರೆ ಏನು ಮಾಡೋದು? ಸಾಲಾಗಿ ಹೋಗ್ಲಪ್ಪ, ಅವನೇನು ಅವ್ನು ತೆಗ್ದೀವಿ ಬಾ ಅಂದ್ರೆ ಹೋಗ್ಬೇಕಾಗ್ತದೆ.
ಅಂದ್ರೆ ಸರ್ ಇನ್ನೊಂದು ಕರ್ನಾಟಕದಲ್ಲಿ ನಾಯಕತ್ವದ ವಿಚಾರ ಬಿಜೆಪಿ ಕಾಂಗ್ರೆಸ್ ಅಲ್ಲಿ ಚರ್ಚೆ ಆಗ್ತಿರುವಂತದ್ದು. ಒಂದು ಯತೀಂದ್ರ ಅವರು ಹೇಳ್ತಿದ್ದಾರೆ 5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ನಮ್ಮ ತಂದೆಯವರೇ ಇರ್ತಾರೆ ಅನ್ನುವಂಥದ್ದು. ಹೈಕಮಾಂಡ್ ನಾಯಕರು ಕೂಡ ಅದನ್ನ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು. ಈಗ ಸಿದ್ದರಾಮಯ್ಯವರ ಚಿರಂಜೀವಿ ಯತೀಂದ್ರ ಹೇಳ್ತಾನಂದ್ರೆ ಅಧಿಕೃತನೇ ಅಲ್ಲ ಅದು. ಅವರೊಬ್ಬರು ವಿಧಾನಸಭೆ ಸದಸ್ಯರಿದ್ದರು, ಈಗ ವಿಧಾನ ಪರಿಷತ್ ಸದಸ್ಯರಿದ್ದಾರೆ. ಮತ್ತು ಸಿದ್ದರಾಮಯ್ಯವ್ರ ಪ್ರಕಾರ ಪರವಾಗಿ ರಾಜ್ಯದಲ್ಲಿ ಎಲ್ಲ ಕಲೆಕ್ಷನ್ ಮಾಸ್ಟರ್ ಅವರೇ ಅದಾರ. ಕಲೆಕ್ಷನು ಅವರೇ, ಅಧಿಕಾರಿಗಳ ಸೆಲೆಕ್ಷನ್ ಮಾಡೋದನ್ನೇ ನಮ್ಮ ಯತೀಂದ್ರ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಮಾಹಿತಿ ಇರ್ತದೆ. ಮ್ಯಾಗ್ ಸೆಂಟ್ರಲ್ಗೆ ಎಟ್ಟು ಕೊಟ್ಟಿದ್ದಾರೆ, ರಾಹುಲ್ ಗಾಂಧಿಗೆ ಎಟ್ಟು ಮುಟ್ಟಿಸಿದ್ದಾರೆ, ಸೋನಿಯಾ ಗಾಂಧಿಗೆ ಕ್ಯಾನ್ಸರ್ ದವಾಖಾನಿಗೆ ಹೋಗ್ಲಿಕ್ಕೆ ಎಟ್ಟು ರೊಕ್ಕ ಕೊಟ್ಟು ಕಳಿಸಿದ್ದಾರೆ. ಪಾಪ ಯತೀಂದ್ರ ಗುರುತಿರ್ತದೆ. ಅವ್ರಿಗೆ ಹೇಳಿರ್ತಾರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ತುಮಾರ ಪಿತಾಜಿ ಕಂಟಿನ್ಯೂ ಹೋ ಜಾಗ ಚಲೋ ಅಂತ ಹೇಳಿರ್ತಾರೆ. ಅದಕ್ಕೆ ಹೇಳಿರ್ಬೇಕು ಪಾಪ. ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಸಿಎಂ ಗಾದಿ ಮೇಲೆ ಕಣ್ಣನ್ನು ಇಟ್ಟಿದ್ದಾರೆ. ಒಂದಷ್ಟು ಪೈಪೋಟಿಗಳನ್ನು ಕೂಡ ಅವರು ಮಾಡ್ತಿದ್ದಾರಲ್ಲ. ಕಣ್ಣಿಟ್ಟಾರೋ ನೋಟಿನ ಮ್ಯಾಗ ಕಣ್ಣಿಟ್ಟಾರೋ ಯಾರಿಗೆ ಬರ್ತಾರೆ. ಅವ್ರು ನೋಟು ಬೇಕು, ಕುದುರೆ ಇದೇನು ಕುರ್ಚಿನೂ ಬೇಕಂದ್ರೆ ಯಾರು ಒಂದು ಸಿಗ್ತದೆ. ಒಂದು ನೋಟ್ರ ಸಿಗ್ತೈತಿ, ಒಂದು ಕುರ್ಚಿ ಸಿಗ್ತೈತಿ. ಸೊ ಇದಿಷ್ಟು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ವಿನೋದ್ ಅವರ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.